ಪಬ್ಲಿಕ್ ವಾಯ್ಸ್ ಸಾರ್ವಜನಿಕರ ಧ್ವನಿ. ಆಗಬಾರದು ಆಗಬಾರದು ಬಟ್ಟೆವಾಲ ಇಂಜಿನಿಯರ್ ಮನೆ ಬಾಗಿಲಿಗೆ ಬಡಿಬೇಕು. ಬಾಳ್ ಮುಳ್ಳು ಬಿತ್ತೋಗ್ಬಿಟ್ಟ ನಾವು ಊರಾಗ. ಇಂಜಿನಿಯರ್ ಮನೆ ಬಾಗಿಲಿಗೆ ಬಡಿಬೇಕು, ಬಟ್ಟೆವಾಲರ ಮನೆ ಬಾಗಿಲಿಗೆ. ಗದಗ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ರಾಜು ಖಾನಪ್ಪನವರು ಒಂದು ಹೇಳಿಕೆ ಕೊಡ್ತಾರ. ಶಿರಟ್ಟಿಯನ್ನು ಬಂದ್ ಕರೆ ಕೊಡ್ತೀವಿ, ಎಲ್ಲರೂ ಬಂದು ಆ ಬಂದ್ ಕರೆಗೆ ದಯವಿಟ್ಟು ಎಲ್ಲರೂ ಪಾತ್ರರಾಗಿರಿ ಅಂತಂದು ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ. ಏನಪ್ಪ ಅಂದ್ರೆ ಶಿರಟ್ಟಿಯಲ್ಲಿ ಭಾವ್ಯಕತೆ ನಾಡಿದು ಶಿರಟ್ಟಿ. ಇವತ್ತಿನವರೆಗೂ ಇಲ್ಲಿ ಯಾವುದೇ ಥರ ಕೋಮು ಗಲಭೆ ಆಗಲಿ ಗಲಾಟೆ ಆಗಲಿ ಯಾವುದೂ ಇಲ್ಲ. ಇಲ್ಲಿ ಒಂದು ಹಿಂದೂ ಆಯಿತು ಮುಸ್ಲಿಮ್ಸ್ ಆಯಿತು ಎಲ್ಲ ಸರ್ವ ಜನಾಂಗನೂ ಒಂದೇ ಅನ್ನೋಂಥ ಭಾವನೆಯಲ್ಲಿ ನಾವು ಶಿರಟ್ಟಿ ತಾಲೂಕಿನಲ್ಲಿದ್ದೀವಿ. ಸಂಘಟನೆ ಮಾಡೋಕ್ಕೆ ನೂರಾರು ಜಿಲ್ಲೆಗಳಿದ್ದಾವೆ, ನೂರಾರು ತಾಲೂಕುಗಳಿದ್ದಾವೆ. ಸಮಸ್ಯೆಗೆ ಏನು ಬಗೆಹರಿಸಬೇಕು, ಸಮಸ್ಯೆ ಯಾವ ಥರ ಆಗಿದೆ, ಏನು ಸಮಸ್ಯೆ, ಅದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸಗಳಲ್ಲಿ ತಾವಿರಬೇಕು. ಅದು ಬಿಟ್ಟು ಈ ಕೋಮು ಗಲಭೆ ಸೃಷ್ಟಿ ಆಗೋಂಥ ಕೆಲಸ ಆಗಬಾರ್ದು. ಬಂದ್ ಕರೆ ಕೊಡೋದ್ರಿಂದ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ, ರೈತಾಪಿ ವರ್ಗದವ್ರಿಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮದು ಅದಕ್ಕೆ ವಿರೋಧಿ ಐತಿ. ಅದ್ರ ಜೊತೆಗೆ ಇವತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಂಥ ಈರಪ್ಪ ರಿತ್ತಿಯವರನ್ನು ವರ್ಗಾವಣೆ ಮಾಡ್ಬೇಕಂತಂದು ಹೇಳಿ ಅವರು ಈ ಒಂದು ಬಂದ್ ಕರೆಯನ್ನು ಕರೆದಿದ್ದಾರೆ. ಆದ್ರೆ ನಮ್ದು ಅದಕ್ಕೆ ವಿರೋಧಿ ಐತಿ. ಯಾಕಪ್ಪ ವಿರೋಧಿ ಐತಿ ಅಂದಾಗ, ಇವತ್ತು ಇಸ್ಪೇಟ್ ಆಡೋವನು ಜೊತೆಗೆ ಅವನು ಹೊಡೆದ್ರು ಬಡಿದ್ರು ಅಂತಂದು ಹೇಳಿ ನೀವು ವಿರೋಧಿ ಮಾಡತ್ತೀರಿ. ನಾಳೆ ಇನ್ನೊಬ್ಬ ಹುಟ್ಕೊಂತಾನ, ಕಳು ಮಾಡೋ ಹುಟ್ಕೊಂತಾನ, ದರೋಡೆಕೋರ ಹುಟ್ಕೊಂತಾನ, ಕೊಲೆ ಮಾಡೋ ಹುಟ್ಕೊಂತಾನ, ಹಲ್ಲೆ ಮಾಡೋ ಹುಟ್ಕೊಂತಾನ, ಡ್ರಗ್ಸ್ ಮಾರೋ ಹುಟ್ಕೊಂತಾನ, ಗಾಂಜಾ ಮಾರೋ ಹುಟ್ಕೊಂತಾನ. ಮತ್ತು ಅವಾಗ ಸಂಘಟನೆದವ್ರು ಬಿಡಿಸ್ಕೊಂಡ್ ಬರ್ತಾರೆ, ಬಿಡಪ್ಪ ನಾವೇನು ಮಾಡಿದ್ರು ನಡೀತೈತಿ ಅನ್ನೋಂಥ ಒಂದು ಮಟ್ಟದಲ್ಲಿ ಜನರ ತಲೆಯಲ್ಲಿ ಬರ್ತದ. ಅದಕ್ಕೆ ದಯವಿಟ್ಟು ಆಸ್ಪತ್ರೆ ಕೊಡಬಾರ್ದು. ಇದು ನಮ್ಮ ಹೋರಾಟ ದಯವಿಟ್ಟು. ಯಾಕಂದ್ರೆ ಇದು ನಮ್ಮ ಹೋರಾಟ ಎದಕ್ಕಂದ್ರೆ ಇವತ್ತ ಇಲ್ಲಿ ಏನಾಗ್ಬಿಟ್ಟೈತೆ ಅಂದರೆ ಹಿಂದೂ ಮುಸ್ಲಿಮ್ಸ್ ಸಂವಿಧಾನದಲ್ಲಿ ಮುಸ್ಲಿಮ್ಸ್ ಏನು ವಿರೋಧಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬರೆದು ಹೋಗಿದಾರ. ಸಂವಿಧಾನದಲ್ಲಿ ಅವ್ರೇನು ಮನುಷ್ಯರು ಅಲ್ವ, ಅವರು ಮುಸ್ಲಿಮ್ಸ್ ಅಲ್ಪಸಂಖ್ಯಾತರು, ಅವ್ರನ್ನ ವಿರೋಧಿ ಮಾಡೋದು ಇಂಥವೆಲ್ಲ ಬಿಡಬೇಕು. ಇಲ್ಲಿ ಎಲ್ಲರೂ ಒಂದೇ ಅನ್ನೋಂಥ ಮನೋಭಾವನೆದಿಂದ ನಾವಿದ್ದೀವಿ ತಾಲೂಕಿನಲ್ಲಿ. ದಯವಿಟ್ಟು ಇದು ಏನಾದರೂ ಇಲ್ಲಿ ತಾಲೂಕಿನಲ್ಲಿ ಇದು ಮುಂದುವರೆದ್ರೆ ನಮ್ಮದು ಉಗ್ರ ಹೋರಾಟ ಐತಿ. ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದೋಳಿ ಬಣದ ವತಿಯಿಂದ ನಾನೊಬ್ಬ ತಾಲೂಕು ಅಧ್ಯಕ್ಷ ಇದ್ದೀನಿ. ನನ್ನ ಸಂಘಟನೆ ವತಿಯಿಂದ ನಾನು ಹೋರಾಟ ಮಾಡ್ತೀನಿ. ಇದು ಮುಂದೆ ನಾನು ಇದು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ.